ಭಕ್ತವೃಂದವನ್ನು ಕಂಡು ಆನಂದಿಸಿದ ಗುರುಗಳು ತಮ್ಮ ಪ್ರವಚನವನ್ನು ನೀಡಲು ಮುಂದಾದರು. ಈ ಜಗತ್ತಿನಲ್ಲಿ ವಿವಿಧ ಧರ್ಮಗಳು, ಅದರ ಬೋಧನೆಗಳು ವಿಶಾಲವಾಗಿವೆ. ಹಿಂದೂ ಧರ್ಮವು ಎಲ್ಲರಿಗೂ ಮತ್ತು ಎಲ್ಲರಿಗೂ ಅತ್ಯುನ್ನತ ಸಂದೇಶವನ್ನು ಹೊಂದಿರುವ ಏಕೈಕ ಧರ್ಮವಾಗಿದೆ. ಇಡೀ ಜಗತ್ತಿನಲ್ಲಿ ಒಬ್ಬನೇ ಮತ್ತು ಒಬ್ಬನೇ ದೇವರು ಎಂದು ಸಾರುವ ಏಕೈಕ ಧರ್ಮ ಹಿಂದೂ ಧರ್ಮ ಎಂದು ಹೇಳುವ ಮೂಲಕ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದ ಉದ್ಘಾಟನೆಯ ಕುರಿತಾಗಿ ಬಹಳ ಹಿತನುಡಿಗಳನ್ನು ನುಡಿದು ಕೊನೆಗೆ ಭಕ್ತರನ್ನು ಆಶೀರ್ವದಿಸಿದರು. ಇವತ್ತಿನ ದಿವಸ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪರಂಪರೆಯಾಗಿ ಶಿಷ್ಯರಾಗಿರತಕ್ಕಂತಹ ದೇವಾಡಿಗ ಸಮಾಜದವರಾದ ನಿಮ್ಮೆಲ್ಲರ ಆರಾಧ್ಯ ದೇವತೆಯಾದಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರ ನೂತನ ದೇವಸ್ಥಾನದಲ್ಲಿ ಅಮ್ಮನವರ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೆರವೇರಿಸಿದ್ದೇವೆ. ಅಮ್ಮನವರ ಸನ್ನಿಧಿಯಲ್ಲಿ ದಿವ್ಯ ಸಾನ್ನಿಧ್ಯ ಸದಾಕಾಲ ಇಲ್ಲಿದ್ದು ಎಲ್ಲರಿಗೂ ಸಹ ಒಳ್ಳೆಯದು ಮಾಡಬೇಕು, ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅಮ್ಮನವರ ದಿವ್ಯ ಚರಿತ್ರೆಯನ್ನು ನಾವು ನೋಡಿದರೆ ಅದರಲ್ಲಿ ದೇವತೆಗಳಿಗೂ ಸಹ ತುಂಬಾ ತೊಂದರೆ ಉಂಟಾದಾಗ ಅವರೆಲ್ಲರೂ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ನಂತರ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳನ್ನು ಪಡೆದಿದ್ದರು. ಅವರವರ ಸ್ಥಾನಗಳು ಏನೇನು ಕಳೆದು ಹೋಯಿತೋ ಮತ್ತೆ ಅದೆಲ್ಲವುದನ್ನು ಅಮ್ಮನವರ ಅನುಗ್ರಹದಿಂದ ಪಡ್ಕೊಂಡಿದ್ರು. ಅದರಿಂದ ದೇವತೆಗಳು ಸಹ ಅಮ್ಮನವರ ಅನುಗ್ರಹವನ್ನು ಪಡ್ಕೊಂಡು ಅವರೆಲ್ಲ ಶ್ರೇಯಸ್ಸಿಗೆ ಪಾತ್ರರಾಗಿದ್ದಾರೆ ಅಂತಂದ ಮೇಲೆ ಮನುಷ್ಯರಾಗಿರ್ತಕ್ಕಂಥವರು ಅಮ್ಮನವರನ್ನು ಆಶ್ರಯಿಸಬೇಕು, ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕು, ತದ್ವಾರ ಅವರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಯೇ ಇಲ್ಲ. ಆದ್ರಿಂದ ಅಂತಹ ಅಮ್ಮನವರ ಆರಾಧನೆಯನ್ನು ನಿರಂತರ ಮಾಡುವುದಕ್ಕೋಸ್ಕರ ಅಮ್ಮನವರಿಗೆ ಈ ಒಂದು ನೂತನ ದೇವಾಲಯವನ್ನು ಸ್ಥಾಪನೆ ಮಾಡಿ ಇಲ್ಲಿ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ಮಾಡಿಸಿದ್ದೀರಿ. ಅದನ್ನು ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ಇದು ಒಂದು ಸಮಾಜದ ಅಭಿವೃದ್ಧಿಗೆ ಇವತ್ತಿನ ದಿವಸ ಈ ಒಂದು ಕುಂಭಾಭಿಷೇಕದ ಕಾರ್ಯಕ್ರಮವು ಸಮಾಜದ ಒಂದು ಅಭಿವೃದ್ಧಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದಂತೆ ಆಯಿತು. ಈ ಒಂದು ದೈವಿಕವಾಗಿ ಸಮಾಜಕ್ಕೆ ಶಕ್ತಿಯು ಪ್ರಾಪ್ತವಾಗಿ ಸಮಾಜದವರು ಮಾಡ್ತಾ ಇರತಕ್ಕಂತಹ ಎಲ್ಲ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ, ತಮ್ಮ ತಮ್ಮ ವೃತ್ತಿಯಲ್ಲಿ, ತಮ್ಮ ಉದ್ಯೋಗದಲ್ಲಿ ಒಂದು ಮಾಡುವಂತಹ ಎಲ್ಲ ಪ್ರಯತ್ನಗಳಿಗೂ ಸಹ ದೈವಿಕ ಶಕ್ತಿಯು ಜೊತೆಯಾಗಿ ಆ ಕೆಲಸವು ನಮಗೆ ಫಲವನ್ನು ಕೊಟ್ಟು ಇನ್ನೂ ನಾವು ಚೆನ್ನಾಗಿ ನಮ್ಮ ಕೆಲಸವನ್ನು ಮಾಡಿಕೊಂಡು ಇನ್ನೂ ಅಭಿವೃದ್ಧಿಯನ್ನು ಪಡೆಯುವುದಕ್ಕೆ ಇದೊಂದು ಹೊಸ ಅಧ್ಯಾಯದ ಒಂದು ಪ್ರಾರಂಭ. ಆದ್ದರಿಂದ ಅಂತಹ ಒಂದು ಅಧ್ಯಾಯವು ಇವತ್ತಿನ ದಿವಸ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ಅದು ಸರಿಯಾಗಿ ಇರುತ್ತೆ. ನಮ್ಮ ದೇಶದಲ್ಲಿ ಪರಂಪರೆಯಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ದೇವಿ ದೇವತೆಗಳ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವರು. ನಮ್ಮ ಹಿಂದಿನವರೆಲ್ಲರೂ ಸಹ ಅಮ್ಮನವರ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾದಂಥವರು. ನಮ್ಮ ಹಿಂದಿನವರಾಗಿರ್ತಕ್ಕಂತಹ ಮಹರ್ಷಿಗಳಿರ್ಬೋದು, ಅಥವಾ ಮಹಾರಾಜರುಗಳಿರ್ಬೋದು, ಅಥವಾ ನಮ್ಮ ಹಿರಿಯರಿರ್ಬೋದು, ಅವರವರ ಕುಟುಂಬಗಳಲ್ಲಿ ಹಿರಿಯರಾಗಿರ್ತಕ್ಕಂಥವರು, ಪೂರ್ವಜರು ಅವರೆಲ್ಲರೂ ಇರ್ಬೋದು. ಅವರೆಲ್ಲರೂ ವಿಶೇಷವಾಗಿ ತಾವು ಏನೇ ಕೆಲಸದಲ್ಲಿದ್ರು, ಎಷ್ಟು ಜವಾಬ್ದಾರಿಗಳಿದ್ರು, ಏನೇ ಕೆಲಸದಲ್ಲಿದ್ರು ದೇವರ ಪೂಜೆಯನ್ನು ಮಾತ್ರ ಯಾವತ್ತೂ ಬಿಡ್ತಿರ್ಲಿಲ್ಲ. ದೇವರ ಪೂಜೆಯನ್ನು ಮಾಡುವುದು ಅಥವಾ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು, ದೇವರ ಸೇವೆಯನ್ನು ಮಾಡುವುದು, ಅವರವರಿಗೆ ಸಾಧ್ಯವಾದ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡುವುದು ಅನ್ನುವುದನ್ನು ಮಾತ್ರ ಅವರು ಯಾವತ್ತೂ ಬಿಟ್ಟಿರಲಿಲ್ಲ ಹಿಂದಿನವರು. ಹಾಗೆ ಬಿಡದೆ ತಮ್ಮ ಜೀವನದಲ್ಲಿ ತಮ್ಮ ವೃತ್ತಿ, ತಮ್ಮ ಉದ್ಯೋಗ, ತಮ್ಮ ಕೆಲಸಗಳ ಜೊತೆಗೆ
ದೇವತಾರಾಧನೆಗೂ ಸಹ, ದೇವರ ಸೇವೆಗೂ ಸಹ ಒಂದು ವಿಶೇಷವಾದಂತಹ ಸ್ಥಾನವನ್ನು ಅವರು ಕೊಟ್ಟು, ಅದಕ್ಕೊಂದು ಸಮಯವನ್ನು ಕೊಟ್ಟು, ಅದಕ್ಕಾಗಿ ಅವರು ದೇವರ ಆರಾಧನೆಯನ್ನು ಮಾಡಿದ್ರೆ, ಅದರಿಂದಲೇ ಅವರೆಲ್ಲರೂ ಸಹ ಸುಖವಾಗಿ ಜೀವನವನ್ನು ನಡೆಸಿದರು. ನಮಗೆಲ್ಲರಿಗೂ ಸಹ ಆದರ್ಶರಾಗಿದ್ದಾರೆ, ಆದರ್ಶಪ್ರಾಯರಾಗಿದ್ದಾರೆ ಅವರೆಲ್ಲರೂ ಸಹ. ಆದ್ದರಿಂದ ಮನುಷ್ಯನ ನಿಜವಾದಂತಹ ಒಂದು ಏಳಿಗೆ ಇದರಿಂದ ಮಾತ್ರವೇ ಸಾಧ್ಯವಾಗುತ್ತೆ. ನಮ್ಮ ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ, ಅನೇಕ ಕ್ಷೇತ್ರಗಳಿಗೆ, ಅನೇಕ ದೊಡ್ಡ ದೊಡ್ಡ ದೇವಾಲಯಗಳಿಗೆ ಹೋದಾಗ ಅಲ್ಲಿ ಇತಿಹಾಸವನ್ನು ನಾವು ನೋಡಿದ್ರೆ ಅನೇಕ ಕಡೆಗಳಲ್ಲಿ ಆ ಹಿಂದಿನ ಮಹಾರಾಜರುಗಳು ಅವರೆಲ್ಲರೂ ಕಟ್ಟಿಸಿದಂತಹ ದೇವಸ್ಥಾನಗಳು ಅನೇಕ ಇವೆ. ಪ್ರಾಯ ಎಲ್ಲಿ ಹಳೆ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರು ಅಲ್ಲಿ ಯಾರೋ ಒಬ್ಬರು ಮಹಾರಾಜರು ಇದನ್ನು ಕಟ್ಟಿಸಿದ್ರು, ಅಥವಾ ಯಾರೋ ಒಬ್ಬರು ಇಂಥವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ರು ಅಂತ ಅಲ್ಲಿ ನಮಗೆ ಇತಿಹಾಸವು ಹೇಳ್ತಾ ಇರುತ್ತೆ. ಅಂದ್ರೆ ಹೀಗೆ ಒಬ್ಬ ಮಹಾರಾಜನಿಂದ ಹಿಡಿದು ಒಬ್ಬ ಸಾಮಾನ್ಯ ವ್ಯಕ್ತಿಯ ತನಕ ಎಲ್ಲರೂ ದೇವರ ಅನುಗ್ರಹಕ್ಕೆ ಪಾತ್ರರಾಗಲೇಬೇಕು. ಆದರೆ ಮಾತ್ರ ಅವರಿಗೆ ಏಳಿಗೆ ಅನ್ನುವುದು ಉಂಟಾಗುತ್ತೆ. ದೇವರ ಎದುರಿಗೆ ಮಹಾರಾಜ ಅಥವಾ ಸಾಮಾನ್ಯ ವ್ಯಕ್ತಿ, ಪಂಡಿತ, ಪಾಮರ ಅನ್ನುವಂತಹ ವ್ಯತ್ಯಾಸವಿರುವುದಿಲ್ಲ. ಅದೆಲ್ಲ ವ್ಯಾವಹಾರಿಕವಾದ ಪ್ರಪಂಚದಲ್ಲಿ ಮಾತ್ರ. ಒಂದು ವ್ಯಾವಹಾರಿಕ ಪ್ರಪಂಚ. ಈ ಪ್ರಪಂಚದಲ್ಲಿ ಇವನು ಪಂಡಿತ, ಇವನು ಪಾಮರ, ಇವನು ಶ್ರೀಮಂತ, ಇವನು ಸಾಮಾನ್ಯ, ಇವನು ಮಹಾರಾಜ, ಇವನು ಸೈನಿಕ, ಈ ಎಲ್ಲ ಒಂದು ವ್ಯವಹಾರವೂ ಸಹ, ಈ ಎಲ್ಲ ವಿಭಾಗಗಳೂ ಸಹ ಲೌಕಿಕವಾದ ವ್ಯಾವಹಾರಿಕವಾದ ಪ್ರಪಂಚದಲ್ಲಿ ಮಾತ್ರವೇ. ದೇವರ ಎದುರಿಗೆ ಯಾವಾಗ ನಾವು ಬಂದು ನಿಂತ್ಕೊಳ್ತೀವೋ ಆಗ ಅಲ್ಲಿರುವಂತಹ ವಿಭಾಗ ಅಂತಂದ್ರೆ ಎರಡೇ. ಒಂದು ದೇವರು, ಇನ್ನೊಂದು ಭಕ್ತರು. ಅವನು ಮಹಾರಾಜ ಬೇಕಾದ್ರೂ ಆಗಲಿ, ಒಬ್ಬ ಮನುಷ್ಯ, ಸಾಮಾನ್ಯ ವ್ಯಕ್ತಿ ಬೇಕಾದ್ರೂ ಆಗಲಿ, ಒಬ್ಬ ದೊಡ್ಡ ವಯಸ್ಸಾದವನು ಬೇಕಾದ್ರೂ ಆಗಲಿ, ಚಿಕ್ಕ ಮಕ್ಕಳು ಬೇಕಾದ್ರೂ ಆಗಲಿ, ದೇವರ ಎದುರುಗಡೆ ನಿಂತುಕೊಂಡಾಗ ಅವರೆಲ್ಲರೂ ಒಂದೇ ವಿಭಾಗಕ್ಕೆ ಸೇರ್ಕೊಳ್ತಾರೆ. ಒಂದೇ ವಿಭಾಗ. ನಾನು ಮಹಾರಾಜ ಆದ್ರಿಂದ ನನಗೆ ಬೇಗ ದೇವರ ದರ್ಶನ, ನನಗೆ ಬೇಗ ದೇವರ ಅನುಗ್ರಹ ಮಾಡಬೇಕು ಅಂತಂದ್ರೆ ಹಾಗೆ ಮಾಡುವುದಿಲ್ಲ ಭಗವಂತ. ನೀನು ಮಹಾರಾಜ ಇರ್ಬೋದು, ಆದ್ರೆ ನಿನ್ನ ಮನಸ್ಸಿನಲ್ಲಿ ದೇವರ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಇದ್ರೆ ಮಾತ್ರ ನಿನಗೆ ಅನುಗ್ರಹ ಮಾಡ್ತೀನಿ ಅಷ್ಟೇ. ಇಲ್ಲದೆ ಹೋದ್ರೆ ನಾನು ನಿನಗೆ ಅನುಗ್ರಹ ಮಾಡುವುದಿಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಕೃಷ್ಣ ರಾಯಭಾರಕ್ಕಾಗಿ, ಅಂದ್ರೆ ಕೃಷ್ಣ ಆ ಒಂದು ಇವರ ಜೊತೆಗೆ, ಧೃತರಾಷ್ಟ್ರನ ಜೊತೆಗೆ, ಅವರೆಲ್ಲ ಜೊತೆಗೆ ಪಾಂಡವರಿಗೆ ಸಂಧಿಯನ್ನು ಮಾಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲಿಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ದುರ್ಯೋಧನ ತುಂಬಾ ದೊಡ್ಡದಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಅವನಿಗೆ ಒಂದು ಅಹಂಕಾರ, ನನ್ನ ಹತ್ರ ನಾನು ಚಕ್ರವರ್ತಿಯ ಮಗ, ಮುಂದೆ ಚಕ್ರವರ್ತಿ ಆಗುವವನು, ನಾನು ಎಷ್ಟು ದೊಡ್ಡ ವ್ಯವಸ್ಥೆಯನ್ನು ಬೇಕಾದ್ರೂ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ. ಆದ್ರಿಂದ ಕೃಷ್ಣ ಬಂದಾಗ ಅವನಿಗೆ ಆಶ್ಚರ್ಯ ಆಗುವಂತೆ ನಾನು ದೊಡ್ಡ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅವನು ಯೋಚನೆ ಮಾಡಿ ದೊಡ್ಡದಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದ. ಆಗ ಕೃಷ್ಣ ಪರಮಾತ್ಮ ಅವನಿಗೆ ದೇವರ ಮೇಲೆ ಶ್ರದ್ಧೆಯಿಂದ, ಕೃಷ್ಣನ ಮೇಲೆ ಭಕ್ತಿಯಿಂದ ಅವನ ವ್ಯವಸ್ಥೆ ಮಾಡಿದ್ದಲ್ಲ. ತನ್ನ ಹತ್ರ ಬೇಕಾದಷ್ಟು ದುಡ್ಡುಂಟು ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಅವನ ವ್ಯವಸ್ಥೆ ಮಾಡಿದ್ದು. ಅದೇ ವ್ಯವಸ್ಥೆಯನ್ನು ಒಂದು ವೇಳೆ ಅವನು ದೇವರ ಮೇಲೆ ಭಕ್ತಿಯಿಂದ ಮಾಡಿದ್ರೆ ಆಗ ಕೃಷ್ಣನಿಗೆ ಸಂತೋಷವಾಗ್ತಾ ಇತ್ತು, ನನ್ನ ಮೇಲೆ ಭಕ್ತಿಯಿಂದ ಇಷ್ಟು ವ್ಯವಸ್ಥೆ ಮಾಡಿದ್ದಾನೆ ಅಂತ. ಆದ್ರೆ ಅವನಿಗೆ ಆ ದರ್ಪ ಇತ್ತು. ನನ್ನ ಹತ್ರ ಎಷ್ಟು ಬೇಕಾದ್ರೂ ಐಶ್ವರ್ಯ ಉಂಟು, ನನ್ನ ಐಶ್ವರ್ಯ ನೋಡಿ ಕೃಷ್ಣನಿಗೆ ಆಶ್ಚರ್ಯ ಆಗ್ಬೇಕು, ಇವನ ಹತ್ರ ಇಷ್ಟು ಐಶ್ವರ್ಯ ಉಂಟಲ್ಲ, ಕೃಷ್ಣನಿಗೆ ಈರ್ಷ್ಯ ಉಂಟಾಗಬೇಕು ಮನಸ್ಸಿನಲ್ಲಿ ಅನ್ನೋ ಭಾವನೆಯಲ್ಲಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದ. ಆದ್ರೆ ಭಗವಂತ ಅದನ್ನು ಸ್ವೀಕರಿಸಲಿಲ್ಲ. ನಿನ್ನ ವ್ಯವಸ್ಥೆ ನನಗೆ ಬೇಡ, ನಾನು ಇಲ್ಲಿರುವುದಿಲ್ಲ ಅಂತ ಹೇಳಿ ವಿದುರನ ಮನೆಗೆ ಹೋಗಿದ್ದ. ವಿದುರ ಅಂತಂದ್ರೆ ಅಲ್ಲಿರುವಂತಹ ಮಂತ್ರಿ, ರಾಜ ಅಥವಾ ರಾಜನ ಮಗ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ರೂ ಸಹ ಭಗವಂತ ಅದನ್ನು ಸ್ವೀಕರಿಸಲಿಲ್ಲ. ಅದೇ ರಾಜನ ಹತ್ರ ಮಂತ್ರಿಯಾಗಿರ್ತಕ್ಕಂತಹ ವಿದುರನ ಮನೆಗೆ ಭಗವಂತ ಹೋಗಿದ್ದ. ಯಾಕೆ ಅಂತಂದ್ರೆ ಅವನ ಮನಸ್ಸಿನಲ್ಲಿ ಶುದ್ಧವಾದ ಭಕ್ತಿ ಇತ್ತು. ಅವನು ಸಣ್ಣ ವ್ಯವಸ್ಥೆ, ಮಹಾರಾಜ ಮಾಡಿದಷ್ಟು ವ್ಯವಸ್ಥೆ ಇವನಿಗೆ ಮಾಡ್ಲಿಕ್ಕಾಗದೇ ಇರಬಹುದು, ಆದ್ರೆ ಆ ಮನಸ್ಸಿನಲ್ಲಿ ಅಂತಹ ಒಂದು ಶ್ರದ್ಧೆ ಇದೆ, ಅಂತಹ ಒಂದು ನಂಬಿಕೆ ಇದೆ ಕೃಷ್ಣನ ಮೇಲೆ, ಆ ಒಂದು ಗೌರವ ಇದೆ. ಆ ಗೌರವದಿಂದ ಅವನ ವ್ಯವಸ್ಥೆಯನ್ನು ಮಾಡಿದ್ದ. ಆದ್ದರಿಂದ ಆ ವಿದುರನ ಮನೆಗೆ ಭಗವಂತ ಹೋಗಿ ಸಂತೋಷವಾಗಿ ಅಲ್ಲೇ ಇದ್ದು ಆ ವ್ಯವಸ್ಥೆಯನ್ನೆಲ್ಲ ಸ್ವೀಕರಿಸಿ, ಅಲ್ಲೇ ಆತಿಥ್ಯವನ್ನು ಸ್ವೀಕರಿಸಿ ಮತ್ತೆ ದ್ವಾರಕೆಗೆ ಹೋಗಿದ್ದ. ಹೀಗೆ ಆ ಒಂದು ಭಗವಂತನ ಚರಿತ್ರೆ ನಮಗೆ ಇಂತಹ ಅನೇಕ ವಿಷಯಗಳನ್ನು ಹೇಳ್ತಾ ಇದೆ. ಅಂದ್ರೆ ಭಗವಂತನು ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿ ಆದರೂ ಅವನ ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ಏನಾದ್ರೂ ಅವನ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅದನ್ನೇ ಭಗವಂತ ಸ್ವೀಕಾರ ಮಾಡಿ ಆ ಭಕ್ತರಿಗೆ ಅನುಗ್ರಹವನ್ನು ಮಾಡುವಂತಹ ಒಂದು ವಿಷಯವನ್ನು ನಾವು ಅನೇಕ ಕಡೆಗಳಲ್ಲಿ ನೋಡಬಹುದು. ಆದ್ರಿಂದಲೇ ಭಗವಂತ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ, ನೀನು
ನನಗೆ ಭಕ್ತಿಯಿಂದ ಏನು ಸಮರ್ಪಣೆ ಮಾಡಿದ್ರು ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ಅದಕ್ಕೆ ಭಗವಂತ ಹೇಳಿದ್ದು ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಒಂದು ಮಾತನ್ನು ಭಗವಂತ ಹೇಳಿದ್ದಾನೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಪತ್ರಂ, ನೀನು ನನಗೆ ಇನ್ನೂ ತುಂಬಾ ಕೋಟಿಗಟ್ಟಲೆ ದುಡ್ಡು ಕೊಡಬೇಕು ಅಂತ ಏನಿಲ್ಲ. ಕೇವಲ ಒಂದೇ ಒಂದು ಪತ್ರ, ದೇವರ ಪೂಜೆಗೆ ಬಿಲ್ಲು ಪತ್ರೆ, ತುಳಸಿ ಪತ್ರೆ ಇತ್ಯಾದಿಗಳನ್ನೆಲ್ಲ ದೇವರ ಪೂಜೆಗೆ ಉಪಯೋಗ ಮಾಡ್ತೀವಿ. ದೂರ್ವೆಯನ್ನೆಲ್ಲ ದೇವರಿಗೆ ಉಪಯೋಗ ಮಾಡ್ತೀವಿ. ದೇವರಿಗೆ ಪೂಜೆಗಾಗಿ ಉಪಯೋಗ ಮಾಡುವಂತಹ ಪತ್ರ ಏನಿದೆಯೋ ಅಂತಹ ಒಂದು 4 ಪತ್ರಗಳನ್ನು ತಂದು ನೀನು ನನಗೆ ಸಮರ್ಪಣೆ ಮಾಡಿದ್ರೆ ಅಷ್ಟೇ ನಿನಗೆ ಸಾಧ್ಯ. ಇದಕ್ಕಿಂತ ಮಾಡ್ಲಿಕ್ಕೆ ನಿನಗೆ ಸಾಧ್ಯವಿಲ್ಲ ಅಂತಂದ್ರೆ ಹಾಗಾದ್ರೆ ಅದನ್ನೇ ತಂದುಕೊಡು ನನಗೆ. ಅದನ್ನೇ ನೀನು ನನಗೆ ಸಮರ್ಪಣೆ ಮಾಡಿದ್ರೆ ಸಾಕು. ಅದನ್ನೇ ನಾನು ಸ್ವೀಕರಿಸಿ ನಿನಗೆ ಅನುಗ್ರಹವನ್ನು ಮಾಡ್ತೀನಿ. ಪತ್ರ, ನಾವು ನಮ್ಮ ಹತ್ರ ಏನೂ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದಾರಿಯಲ್ಲಿ ಒಂದು ತುಳಸಿ ಗಿಡ ಇದೆ. ಆ ತುಳಸಿ ಗಿಡದಿಂದ ಒಂದು 4 ತುಳಸಿ ದಳ, ಒಂದು 4 ತುಳಸಿ ಪತ್ರವನ್ನು ತಗೊಂಡು ಹೋಗಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೊಟ್ರೆ ಅದೇ ಸಾಕು. ನಮಗೆ ಅಷ್ಟೇ ಸಾಧ್ಯ ಅಂತಂದ್ರೆ ಆಗ ಅಷ್ಟೇ ಕೊಟ್ರೆ ಸಾಕು. ನನಗೆ ದೊಡ್ಡದಾಗಿ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲಲ್ವಾ ಅಂತ ಯೋಚನೆ ಮಾಡಬೇಕಾಗಿಲ್ಲ, ಹಾಗೆ ಮನಸ್ಸಿನಲ್ಲಿ ದುಃಖ ಪಡಬೇಕಾಗಿಲ್ಲ. ಇದು ನನಗೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ ಹಾಗಿದ್ರೆ ಇದನ್ನೇ ನಾನು ದೇವರಿಗೆ ಕೊಡ್ತೀನಿ, ಇದನ್ನು ಕೊಟ್ರೇನೆ ಸಾಕು ಅಂತ ಸ್ಪಷ್ಟವಾಗಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಪುಷ್ಪಂ, ಯಾವುದಾದ್ರೂ ಒಂದು ಪುಷ್ಪ, ದೇವರ ಪೂಜೆಗೆ ಉಪಯೋಗ ಮಾಡುವಂತಹ ಹೂ, ಅದನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅದನ್ನೇ ತಗೊಂಡು ಭಗವಂತ ಹೇಳಿದ್ದಾನೆ, ನಾನು ಅದನ್ನೇ ತಗೊಂಡು ಸಂತುಷ್ಟನಾಗಿ ನಿನಗೆ ಅನುಗ್ರಹವನ್ನು ಮಾಡ್ತೀನಿ. ಇಲ್ಲ ಅಂದ್ರೆ ಫಲಂ, ಪತ್ರಂ ಪುಷ್ಪಂ ಫಲಂ, ಯಾವುದೋ ಒಂದು ಫಲವನ್ನು ತಂದು ದೇವರಿಗೆ ಸಮರ್ಪಣೆ, ದೇವರೇ ನನಗೆ ಇಷ್ಟೇ ಸಾಧ್ಯ, ಆದ್ರಿಂದ ನಾನು ಇಷ್ಟನ್ನೇ ಕೊಡ್ತಾ ಇದ್ದೀನಿ, ಇದನ್ನು ತಗೊಂಡು ನೀನು ಅನುಗ್ರಹ ಮಾಡು ಅಂತ ಹೇಳಿ ಭಕ್ತಿಯಿಂದ ಅದನ್ನೇ ಸಮರ್ಪಣೆ ಮಾಡಿದ್ರೆ ಸಾಕು, ಅದನ್ನೇ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಇಲ್ಲಿ ನಾವು ಆ ಒಂದು ದೇವರ ಆರಾಧನೆಯನ್ನು ಮಾಡುವಾಗ, ದೇವರಿಗೆ ಸೇವೆಯನ್ನು ಮಾಡುವಾಗ ನಮಗೆ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ, ಪ್ರತಿಯೊಬ್ಬರಿಗೆ ಏನೋ ಒಂದು ಶಕ್ತಿ ಕೊಟ್ಟಿರ್ತಾನೆ ಭಗವಂತ. ಒಬ್ಬನಿಗೆ ಇದ್ದಷ್ಟು ಇನ್ನೊಬ್ಬನಿಗೆ ಇಲ್ಲದೆ ಇದ್ರೂ ಇವನ ಹತ್ರ ಏನೋ ಒಂದು ಶಕ್ತಿ ಇದ್ದೇ ಇರುತ್ತೆ. ಆ ಒಂದು ಶಕ್ತಿಯಿಂದ ಇವನೂ ಸಹ ದೇವರ ಪೂಜೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗ್ಲಿಕ್ಕೆ ಸಾಧ್ಯ ಉಂಟು.